ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇನ್ನೂ ಯಾರೇನೇ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ ಪ್ಲೀಸ್. ನಿಮ್ಮ ಸಪೋರ್ಟ್ನ ನಮಗೆ ನೀಡಿ ಅಂತ ಕೇಳ್ಕೊತಾ ಲಾಗ್ನ ಸ್ಟಾರ್ಟ್ ಮಾಡೋದು. ಬರ್ರಿ ಫ್ರೆಂಡ್ಸ್, ಇಲ್ಲಿ ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡೀನಿ. ಯಾಕಂತಂದ್ರೆ ನನಗೆ ಸ್ವಲ್ಪ ಹುಷಾರಿಲ್ಲ, ನೆಗಡಿ ಬಂದೈತಿ ಫ್ರೆಂಡ್ಸ್. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಲಾಗ್ನ ಸ್ಟಾರ್ಟ್ ಮಾಡೀನಿ. ಸ್ವಲ್ಪ ನಮ್ಮ ಮನೆಯವರು ಇಲ್ಲಿ ಪುರಿ ಸಿಗ್ತಿದ್ದು, ಸೊ ಪುರಿ ತೊಗೊಂಬಂದಿದ್ರು. ಒಂದು 30 ರೂಪಾಯಿ ಪುರಿ ತೊಗೊಂಬಂದಿದ್ರು. ಚಹಾ ಮತ್ತು ಪುರಿ ಟೇಸ್ಟ್ ಇರ್ತೈತಿ, ತಿಂದು ನೋಡಂತ ತಂದು ಕೊಟ್ಟಿದ್ರು. ಹಾಲು ಹೊಡೆದಿದ್ದು ಫ್ರೆಂಡ್ಸ್. ಸೊ ಹಾಗಾಗಿ ಬ್ಲ್ಯಾಕ್ ಟೀನ ಮಾಡಿಕೊಂಡು ಮತ್ತು ಪುರಿನ ತಿನ್ನಕತ್ತಿದ್ನಿ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಇರುತ್ತೆ ಪುರಿ ಜೋಡಿ. ಆದ್ರೆ ಹೆಲ್ತಿಗೆ ಒಳ್ಳೇದಲ್ಲ ಫ್ರೆಂಡ್ಸ್, ಯಾಕಂತಂದ್ರೆ ಆಯಿಲ್ ಒಳಗೆ ಕರ್ದಿರ್ತಾರಲ್ಲ. ಸೊ ಹಾಗಾಗಿ ಯಾವಾಗಾದರೂ ಒಂದಿನ ತಿಂದ್ರೆ ಓಕೆ ಅನ್ಸುತ್ತೆ ಫ್ರೆಂಡ್ಸ್. ಇಲ್ಲಿ ಹಾಗೇನೆ ಆಮೇಲೆ ಸಂಜೆ ಕಡೆ ಲಾಗ್ನ ಕಂಟಿನ್ಯೂ ಮಾಡೀನಿ. ಸಂತೆಗೆ ಹೋಗಿದ್ವಿ, ಸಂಡೇ ಇತ್ತಲ್ಲ. ಸೊ ಹಾಗಾಗಿ ಸಂತೆ ತೊಗೊಂಬಂದಿದ್ವಿ ಫ್ರೆಂಡ್ಸ್. ನಮ್ಮ ಮನೆಗೆ ಏನೇನು ಬೇಕಾಗ್ತದೆ ಎಲ್ಲನೂ ಸಂತೆ ತೊಗೊಂಬಂದಿದ್ವಿ. ಹಾಗೇನೆ ಅಲ್ಲಿ ನಮ್ಮ ಮನೆಯವರು ಕೆಲ್ಸಕ್ಕಂತ ಇಟ್ಟಿರ್ತಾರಲ್ಲ, ಸೊ ಅವರಿಗೂ ಕೂಡ ಸಂತೆ ನಾವೇ ಕೊಡಿಸ್ಬೇಕಾಗುತ್ತೆ. ಅವ್ರಿಗೂ ಒಂದು ಬಾಕ್ಸ್ನಾಗ ಹಾಕಿಟ್ಟಿನಿ. ನನಗೇನು ಬೇಕು ತಗೋದು, ಅವ್ರಿಗೇನು ಬೇಕು ಅದನ್ನು ಒಂದು ಬಾಕ್ಸ್ನಾಗ ಹಾಕಿಟ್ಟಿನಿ. ಇವೆಲ್ಲ ತೆಗೆದು ಜೋಡಿಸ್ಕೋಬೇಕು ಫ್ರೆಂಡ್ಸ್. ಎಲ್ಲಿ ಬಾಕ್ಸ್ ಅಂತೂ ಏನಿಲ್ಲ ಫ್ರೆಂಡ್ಸ್, ಇವಾಗ ಎಲ್ಲ ಇತ್ತು. ಬಟ್ ಎಲ್ಲನೂ ನಾನು ಏನು ಮಾಡೀನಿ ಅಂತಂದ್ರೆ ಕೊಟ್ಟು ಬಂದೀನಿ. ಅಲ್ಲೇ ಊರೊಳಗೆ ಬಿಟ್ಟು ಬಂದೀವಿ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಕಾಯಿಪಲ್ಲೆ ಎಲ್ಲ ತೊಗೊಂಬಂದೀವಿ. ಇದು ಫುಲ್ ಚೀಲ ಪ್ಯಾಕ್ ಆಗಿತ್ತು, ಹಾಗಾಗಿ ಆ ಬಾಕ್ಸ್ನ ಇಸ್ಕೊಂಬಂದಿದ್ವಿ, ರಿಟರ್ನ್ ಬಾಕ್ಸ್. ಇವಾಗೆಲ್ಲ ಇದನ್ನು ತೆಗೆದುಬಿಡ್ತೀನಿ ಫ್ರೆಂಡ್ಸ್. ನಾನೆಲ್ಲ ಮಸಾಲೆ, ಗರಂ ಮಸಾಲ ಆಗಿರ್ಬೋದು ಅವೆಲ್ಲನೂ ನಾನು ಒಮ್ಮೆಲೇ ಒಂದು 2 ಪ್ಯಾಕೆಟ್ 3 ಪ್ಯಾಕೆಟ್ ತೊಗೊಂಬರ್ತೀನಿ. ಖಾಲಿ ಆದಾಗ ಹೋಗೋಕ್ಕಾಗಂಗಿಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಮಾತಾಡತ್ತೀನಿ ಫ್ರೆಂಡ್ಸ್. ಇಲ್ಲಿ ಗಣಪತಿ ಉತ್ಸವ ಅಲ್ಲ. ಸೊ ಹಾಗಾಗಿ 3-4 ದಿನ ಅಡ್ವಾನ್ಸೇ ಇಲ್ಲೆಲ್ಲ ಮಹಾರಾಷ್ಟ್ರಲಿಂದ ಗಣಪತಿ ಹೋಗ್ತಿರ್ತಾವೆ. ಸೊ ಹಾಗಾಗಿ ಅವ್ರು ಹಾಡು ಹಚ್ಕೊಂಡೇ ಹೋಗ್ತಾರೆ. ಅದಕ್ಕೋಸ್ಕರ ಕಾಪಿ ರೇಟ್ ಬರುತ್ತೆ ಅಂತ ಹಾಕ್ಯಾರೆ. ನಾನು ವಾಯ್ಸ್ ಓವರ್ ಕೊಡತ್ತೀನಿ. ಇವತ್ತು ನಾನು ತಾಳಿ ಪೊಣ್ಸ್ಕೊಂಬಂದಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಒಂದು ತಾಳಿ ಪೊಣ್ಸಕ್ಕೆ 50 ರೂಪಾಯಿ ಅಂತ ಫ್ರೆಂಡ್ಸ್. ಆದ್ರೆ ಅವೆಲ್ಲ ಕರಿಮಣಿ ನಮ್ಮವೇ. ಏನಂತಾರಲ್ಲ, ಒಂದಿಷ್ಟು ಕರಿಮಣಿ ಇಷ್ಟೇ ಹಾಕ್ತಾರೆ, ಅವ್ರು ಜಾಸ್ತಿ ಹಾಕಲ್ಲ. ಆಮೇಲೆ ಫುಲ್ ಕರಿಮಣಿ ಚೇಂಜ್ ಮಾಡಿ ಕೊಡೋಕ್ಕಂತಂದ್ರೆ ಅವ್ರು 100 ರೂಪಾಯಿ ಹೇಳಿದರು. ಕರಿಮಣಿ ಚಲೋನೇ ಇದ್ದು, ಹಾಗಾಗಿ ಬ್ಯಾಡ ಅಂತ ಅಂಕೇರಿ ಅದನ್ನು ಹಂಗೆ ಕಂಟಿನ್ಯೂ ಆಗಿ ಹಾಕ್ಸ್ಕೊಂಬಂದೆ. ನೋಡ್ತಾ ಇರ್ಬೋದು. ಇವಾಗಿನ ಕೆಲಸ ಮಾಡೋಕೆ ಫ್ರೆಂಡ್ಸ್ ಅದನ್ನೆಲ್ಲ ತೆಗೆದಿರ್ಬೇಕು. ಬಾಂಡೆ ಇದಾವೆ. ಬರೋ ಹೊತ್ನ್ಯಾಗ ಹೋಗೋ ಹೊತ್ನ್ಯಾಗ ರೆಡಿಯಾಗಿ ಹಂಗೆ ಹೋಗ್ಬಿಟ್ಟೆ. ಬಾಂಡೆದೇನು ತೊಳ್ಕೊಂಡಿದ್ದಿಲ್ಲ. ಸೊ ಇವಾಗೆಲ್ಲ ಕೆಲಸ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲ ಆರು ಅಥರ್ವ ಆಟ ಆಡತ್ತಾರ. ಸೊ ಏನು ತೊಗೊಂಬಂದಿದ್ವಲ್ಲ ಅವ್ರ ಜೋಡಿ. ಸೊ ಹಾಗಾಗಿ ಮಳೆ ಅಂತೂ ಬರೋದು ಹೋಗೋದು ಮಾಡಾಕತ್ತೈತಿ. ಇರಲಿ. ಹಾಗೇನೆ ಇವಾಗೆಲ್ಲ ಕಾಯಿಪಲ್ಯನೂ ಸೈಡಿಗೆಲ್ಲ ತೆಗೆದಿಟ್ಕೋತೀನಿ. ಕಾಯಿಪಲ್ಯ ಬಾಕ್ಸ್ನ ಮೊದಲು ತೊಳ್ಕೊಂಬಂದು ಇವೆಲ್ಲ ಸಪ್ರೇಟಾಗಿ ತೆಗೆದಿಡುತ್ತಾನೆ. ಅವೆಲ್ಲ ನೀರು ಜಾನಿ ಹೋಗ್ತಾವೆ. ಸೊ ಹಾಗಾಗಿ ನಮ್ಮ ಅಥರ್ವ ನೋಡಿ ಇಲ್ಲಿ ಎಷ್ಟು ಹೆಲ್ಪ್ ಮಾಡ್ತಾನೆ. ಹಾಗಾಗಿ ಅಲ್ಲಿ ತಂದಿಲ್ಲಿ ಹಾಕೋದು, ಇಲ್ಲಿ ತಂದಲ್ಲಿ ಹಾಕೋದು, ಕಿತ್ಬಿ ನಡ್ಸ್ಯಾನ. ಅವನಿಗೊಂದು ಏನೋ ಖುಷಿ ರೀ ಫ್ರೆಂಡ್ಸ್. ಈ ಥರ ಕಾಯಿಪಲ್ಯ ಬುಟ್ಟಿ ಒಳಗೆ ಏನು ತರ್ತೇವಲ್ಲ ಅದನ್ನೆಲ್ಲ ಒಯ್ದು ಇಡಾಕ ಅವ್ನಿಗೆ ಖುಷಿ. ಸಂಡೇ ಬಂತಂದ್ರೆ ಅವ್ನಿಗೆ ಭಾಳ ಖುಷಿ. ಸೊ ಅವೆಲ್ಲ ಕಾಯಿಪಲ್ಯ ತೆಗೆದಿಟ್ಟ ಫ್ರೆಂಡ್ಸ್. ಹಂಗನ ನಾವು ಇಲ್ಲಿ ನಮ್ಮ ಮನೆಯವರು ಭಾಳ ದಿನವೇ ಆಗಿತ್ತು ಮಟನ್ ತಿಂದಿದ್ದಿಲ್ಲ. ಸೊ ಹಾಗಾಗಿ ಚಿಕನ್ ಹೀಟ್ ಆಗಿತ್ತು, ಮಟನ್ ತಿಂದಿದ್ದಿಲ್ಲ. ಇವಾಗ ಮಟನ್ ತೊಗೊಂಬಂತಾರೆ. ಇದನ್ನು ತೊಳ್ಕೊಂಡು ಮಟನ್ನ ಸಾಂಬಾರನ್ನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಓನರ್ದು ಕೋಳಿ ಇದಾವೆ, ಸಿಕ್ಕಾಪಟ್ಟೆ ಆವಾಜ್ ಮಾಡ್ತಾವೆ. ನನಗೆ ವಾಯ್ಸ್ ಓವರ್ ಕೊಡೋಕೆ ಆಗಕತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಫ್ರೆಂಡ್ಸ್ ಮಟನ್ನ ತೊಳ್ಕೊಂಬಂದು ಮಟನ್ ಸಾಂಬಾರು ಮಾಡ್ತೀನಿ. ಇದು ನಾನು ಒಂದಿಷ್ಟು ದಿನ ಗ್ಯಾಪ್ ಬಿಟ್ಟಿಲ್ಲ, ಅವಾಗ ಮಾಡ್ಕೊಂಡಿದ್ದು ವಿಡಿಯೋ ಫ್ರೆಂಡ್ಸ್ ಇದು. ಸೊ ಹಾಗಾಗಿ ಇವಾಗ ಹಾಕಕತ್ತಿರಲ್ಲ ಅಂತ ಅನ್ನಕ್ಕೆ ಹೋಗಬೇಡಿ. ನಂಗೆ ಆರಾಮಿಲ್ಲ ಸಲಿಂದ ಒಂದಿಷ್ಟು ದಿನ ಗ್ಯಾಪ್ ಮಾಡಿದ್ದೆ. ಸೊ ಅವಾಗ ಹಾಗಾಗಿ ಮಾಡಿಟ್ಕೊಂಡಿದ್ದು ವಿಡಿಯೋನ ಹಾಕಕತ್ತೀನಿ. ನೋಡ್ತಾ ಇರ್ಬೋದು. ಇವಾಗ ಮಟನ್ಗೆ ಉಪ್ಪು ಅರಿಶಿನ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡಿ, ಆಮೇಲೆ ಸ್ವಲ್ಪ ನೀರನ್ನ ಹಾಕಿ ಬೇಸಿಕ್ ಮಸಾಲ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಒಂದು ಎಳೆದಿತ್ತು ಮಟನ್. ಏನು ಅಷ್ಟೊಂದೇನು ಬಲ್ತಿದ್ದಿಲ್ಲ. ಸೊ ಹಾಗಾಗಿ ಒಂದು 3 ವಿಸಿಲ್ ಅಥವಾ 4 ವಿಸಿಲ್ ತೊಗೊಂಡು ಅಂದ್ರೆ ಕುಚ್ತಾವೆ. ಇದು ನಮ್ಮ ಮನೆಯವರು ಏನಂದ್ರೆ ಸ್ವಲ್ಪ ಜಾಸ್ತಿ ಎಳೆದಿತ್ತು, ಹಾಗಾಗಿ ಭಾಳ ಚರ್ಬಿ ಇತ್ತು ಫ್ರೆಂಡ್ಸ್. ಈ ಥರ ನನಗೆ ಇಷ್ಟ ಆಗಂಗಿಲ್ಲ. ನನಗೆ ಫುಲ್ ಒಂದು ಸ್ವಲ್ಪ ಗಾಡಿ ಮೀಡಿಯಮ್ ಇರಬೇಕು, ಹಂಗಿತ್ತು ಅಂದ್ರೆ ಇಷ್ಟ ಆಗುತ್ತೆ. ಇದ್ರೊಳಗೆ ನಾನು ತಿನ್ನಲೇ ಇಲ್ಲ. ಒಂದು 2 ಪೀಸ್ ಇಷ್ಟ ತಿಂದೆ. ನಂಗೆ ಟೇಸ್ಟ್ ಹತ್ತಲಿಲ್ಲ. ನಮ್ಮ ಮನೆಯವರು ತಿಂದರು, ಅವರು ತಿನ್ನಲಿಲ್ಲ. ಸ್ವಲ್ಪ ನಮ್ಮಿಬ್ಬರ ಜಗಳ ಆಯಿತು, ಹಂಗೆ ಬಿಟ್ಟರು ಅವರು. ಅದನ್ನು ಇವಾಗ ಕುದಿಯೋಕೆ ಇಟ್ಟೀನಿ ಫ್ರೆಂಡ್ಸ್. ಹಾಗೆ ಚಪಾತಿ ಮಾಡ್ಕೊಳತ್ತೀನಿ. ಈ ಬಟ್ಟೆ ತೊಳೆಯತ್ತರ ಅದರ ಆವಾಜ್ ಬರಾಕತ್ತೈತಿ. ಮಟನ್ ಕುದಿಸಾಕಿಟ್ಟೀನಿ. ಸೊ
ಈಗೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊತೀನಿ. ಹಿಟ್ಟು ಕೂಡ ನಾದಿಟ್ಟು ಈ ಥರ ನಾನು ಏನಾರು ಅನ್ನಿಸ್ತೀನಿ. ಇವಾಗ ಗಣಪತಿ ಹೋಗುತ್ತಾ ನಾನು ಊರೊಳಗೆ ಡಿಸಿ ಹಚ್ಚಿದ್ದು ಫ್ರೆಂಡ್ಸ್. ಇನ್ನೂ 4 ದಿನ ಐತಿ. ಇವಾಗ ಚಾಲು ಮಾಡ್ಯಾರ ಇರಲಿ. ಇವಾಗ ಇದನ್ನೆಲ್ಲ ಸಜ್ಜು ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ಆಫ್ ಮಾಡ್ಯಾರ, ಅದಕ್ಕಾಗಿ ಮಾತಾಡಕತ್ತೀನಿ ಡಿಜೆನ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಬರಲ್ಲ ಫ್ರೆಂಡ್ಸ್. ಇವಾಗೆಲ್ಲ ಅದು ಸಾಂಬಾರಕ್ಕೆ ಏನಂತಾರೆ ನೋಡಿ. ಇವಾಗ ಮಟನ್ ಕುದ್ದೈತಿ ಫ್ರೆಂಡ್ಸ್. ಇದಕ್ಕೆ ಇವಾಗ ಖಾರನ ಹಾಕಿ ಅದೇನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕಿದ್ರೆ ಆಗುತ್ತೆ. ಇಲ್ಲಿ ನಮ್ಮ ಮನೆ ಬಾಜು ಕೆಳಗಿನ ಹುಡುಗ ಬಂದಿದ್ದು, ನಾವು ಆಟ ಆಡತ್ತಿದ್ರು ನನ್ನ ಮಕ್ಕಳ ಜೋಡಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಹುಡುಗರು ಆಟ ಆಡತ್ತವ. ನನ್ನ ಮಕ್ಕಳು ನಿಂತು ನೋಡಕತ್ತಾರ. ನೋಡಿ ಕ್ಲೈಮೇಟ್ ಯಾವ ಥರ ಆದಂತ. ಮಳೆ ಬರ್ಬೋದು ಫ್ರೆಂಡ್ಸ್, ಹೇಳೋಕ್ಕಾಗಂಗಿಲ್ಲ. ತಂಪೈತಿ ಖರೆ ಮಳೆ ಬರ್ಬೋದು, ಬರುತ್ತಂತ ಅನ್ಸತ್ತೈತೆ. ಹಂಗೇನೆ ಇಲ್ಲಿ ನಾನು ಒಳಗೆಲ್ಲ ಅಡುಗೆ ಮಾಡಿದ್ರೆ ಮನೆ ತಿಪ್ಪಿ ಆಗೈತಿ. ನಾನು ಬಿರಿಯಾನಿ ಮಾಡಬೇಕು. ಸೊ ಹಾಗಾಗಿ ಚಪಾತಿ ಮಾಡ್ಕೋಬೇಕು ಫ್ರೆಂಡ್ಸ್. ನಮ್ಮ ಅಥರ್ವ ಅಂತೂ ಸಿಕ್ಕಾಪಟ್ಟೆ ಕಾಡಾಕತ್ತಿದ್ನ ನನಗೆ. ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಬಾ ಅಂದ್ರೆ ಒಟ್ಟ ಬರಲಿಲ್ಲ. ಹಾಗೆ ಇಲ್ಲ ಅದಕ್ಕೇ ಸ್ವಲ್ಪ ನಾನು ಮ್ಯಾರಿನೇಟ್ ಅದು ಮಾಡಿಟ್ಟು ಬರ್ಲಾರ್ದಾಗ ನಾನು ಊಟ ಮಾಡಿದೆ ಫ್ರೆಂಡ್ಸ್. ಊಟ ಮಾಡಿ ಅವರು ಊಟಕ್ಕೆ ಕೂತಿದ್ರು. ಆಮೇಲೆ ಸ್ವಲ್ಪ ಜಗಳ ಆಗೋಣ ಸಿಟ್ಕೇರು ಊಟ ಬಿಟ್ಟರು. ಸ್ವಲ್ಪ ಜಗಳನೂ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಮನೆ ಅಂದ ಬಳಕ ಜಗಳ ಇರೋದೆ. ಇವಾಗೆಲ್ಲ ಇದನ್ನು ಮ್ಯಾರಿನೇಟ್ ಅದು ಮಾಡಿಟ್ಟಿನಿ ಫ್ರೆಂಡ್ಸ್, ನೆಂದೈತಿ. ಸೊ ಈ ಕಡೆ ಅದನ್ನು ಕುಕ್ಕರ್ ಒಳಗಿಂದ ಮಟನ್ ಸಾಂಬಾರನ್ನ ತೆಗಿತೀನಿ. ಅದು ಆಮೇಲೆ ಮತ್ತು ಖಾರ ಅದು ಹಾಕಿ ಅದಕ್ಕೆ ಮಸಾಲೆ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಟ್ರಾನ್ಸ್ಫರ್ ಮಾಡಿ ಇದ್ರೊಳಗೆ ಬಿರಿಯಾನಿ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಮನೆಯೊಳಗೆ ಸರ ಇವೇನರ ನಾನ್ ವೆಜ್ ಮಾಡ್ಬೇಕಂದ್ರೆ ಬಿರಿಯಾನಿ ಕಂಪಲ್ಸರಿ ಇರಬೇಕು ಫ್ರೆಂಡ್ಸ್. ಸಾದಾ ಅನ್ನ ಉಣಂಗಿಲ್ಲ, ಮಾಡಬೇಕು. ಏನು ಮಾಡೋಕ್ಕಾಗಂಗಿಲ್ಲ. ಸ್ವಲ್ಪ ನನಗೆ ನೆಗಡಿನೂ ಬಂದೈತಿ ಫ್ರೆಂಡ್ಸ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಬಿರಿಯಾನಿ ಮಾಡೋಕೆ. ಅವು ಏನೇನು ತೊಗೊಂಡಿದ್ನ ಎಲ್ಲ ಸ್ಪೈಸಸ್ ಹಾಕೀನಿ. ಇದು ಕುಕ್ಕರ ಇದ್ರದ್ದು ಮಟನ್ದು. ಸೊ ಎಣ್ಣೆ ಎಲ್ಲ ಚರಿ ಬಿಟ್ಟಿತ್ತು, ಸುಮ್ಮನೆ ಅದು ವೇಸ್ಟ್ ಆಗುತ್ತಂತ ಹಂಗನ ಮಾಡಾಕತ್ತೀನಿ. ತೊಳೆದೀನಿ ಒಂದು ಸತ ತೊಳೆದು ಆಮೇಲೆ ಮಾಡಿ ಅದ್ರೊಳಗೆ ಮಾಡಾಕತ್ತೀನಿ. ಮತ್ತು ಹಂಗೆ ಹಿಂಗೆ ಅನ್ಬೇಡ್ರಿ. ನೋಡಿ ಚಿಕನ್ ಎಷ್ಟು ಚಂದ ಮ್ಯಾರಿನೇಟಾಗಿ ಎಷ್ಟು ಚಂದ ಕಾಣ್ಸಾಕತ್ತದಂತ ಎಲ್ಲ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಕ್ಕಿ ನಾವು ಚಲೋ ಅಕ್ಕಿನೇ ಇವಾಗ ತಿನ್ನಾಕತ್ತೀವಿ. ಸೊ ಚಲೋ ಅಕ್ಕಿನೇ ತಿನ್ನಾಕತ್ತೀವಿ. ಇವಾಗ ಅದು ಚಂದಾಗಿ ಎಣ್ಣೆ ಎಲ್ಲ ಹಿಡಿದೈತಿ. ಇವಾಗ ಸ್ವಲ್ಪ ನಾನು ಮಿಕ್ಸರ್ಗೆ ಹಾಕ್ಕೊಂಡಿದ್ನ ರುಬ್ಬಿಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದನ್ನು ಇಟ್ಕೊಂಡಿದ್ದೆ. ಅದು ಸ್ವಲ್ಪ ಅನ್ನಕ್ಕೆ ಹಾಕ್ತೀನಿ, ಟೇಸ್ಟ್ ಬರುತ್ತೆ. ಹಾಗಾಗಿ ಇವಾಗೆಲ್ಲ ಇದನ್ನ ಹಾಕಿ ಮಿಕ್ಸ್ ಮಾಡಿ ಅಕ್ಕಿನ ತೊಳೆದು ಅಕ್ಕಿ ಹಾಕಿ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಒಂದೆರಡು ಕೂಗಿಸ್ಕೊಂಡ್ಬಿಟ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಇಲ್ಲಿ ಮಟನ್ ಸಾಂಬಾರು ರೆಡಿ ಆಗೈತಿ ಫ್ರೆಂಡ್ಸ್. ಇದೆಲ್ಲ ಮನೆ ಮಾತ್ರ ತಿಪ್ಪೆ ಆಗೈತಿ. ಎಷ್ಟು ಕಸ ಗುಡಿಸ್ತೀನಿ. ಇಲ್ಲೆಲ್ಲ ನನ್ನ ಮಕ್ಕಳು ನೋಡಿ ಎಲ್ಲ ತೆಗೆದು ಒಗದಾರ. ಅವರು ಆಟ ಆಡಕತ್ತಾರ ಫ್ರೆಂಡ್ಸ್. ಆಡಲಿ ಅವ್ರ ಪಾಲಿಗೆ ಅವ್ರನ್ನ ಅಡುಗೆ ಮಾಡುತ್ತಾನೆ. ಅವ್ರು ಏನು ಮಾಡ್ತಾರೆ ಅದು ಬಿಟ್ಬಿಟ್ಟು ಇವಾಗ ಚಪಾತಿ ಕೂಡ ಮಾಡಿಕೊಂಡೆ. ಅಷ್ಟು ಕ್ಲೀನ್ ಮಾಡಿಕೊಂಡು ನೋಡಿ ಇವಾಗ ನಾನು ಊಟ ಮಾಡ್ತೀನಿ ಫ್ರೆಂಡ್ಸ್. ಚಪಾತಿ ಮತ್ತು ಮಟನ್ ಸಾಂಬಾರು ಸ್ವಲ್ಪ ತಿಳುವಾಯ್ತು ಸಾಂಬಾರು ಇರಲಿ. ಅಲ್ಲಿ ನೋಡಿ ಬಿರಿಯಾನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದಿತ್ತು ಫ್ರೆಂಡ್ಸ್. ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು. ಅದನ್ನು ಮಿಕ್ಸ್ ಮಾಡಿ ನಾನು ಇಲ್ಲಿ ಊಟ ಮಾಡಿದೇವಿ. ನಾನು ಅಥರ್ವ ಜಾಸ್ತಿ ತಿನ್ನಲಿಲ್ಲ, ಸ್ವಲ್ಪ ತಿಂದ. ಓಕೆ ಫ್ರೆಂಡ್ಸ್, ಇಲ್ಲ ಅವ್ನು ಇಲ್ಲಿಗೆ ಏನು ಮಾಡ್ತೀನಿ. ಓಕೆ ಬಾಯ್, ಮತ್ತೆ ನೆಕ್ಸ್ಟ್ ಒಂದು ಎಲ್ಲ ಬೈ ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್.